ನನ್ನ ಹಿಂದುಗಡೆ ಒಂದು ಶ್ವಾನ ಮಲ್ಕೊಂಬಿಟ್ಟಿದೆ. ಮೋಸ್ಟ್ಲಿ ಯಾರೋ ಅದಕ್ಕೆ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿದ್ದಾರೆ ಅನಿಸುತ್ತೆ. ಬನ್ನಿ ಅದಕ್ಕೆ ಏನಾಗಿದೆ ಅಂತ ನೋಡೋಣ. ಒಂದು 2 ಅವರ್ಸ್ ಮುಂಚೆ ಇದಕ್ಕೆ ಊಟ ಹಾಕಿದ್ವಿ. ಊಟ ಮಾಡಿದ ಜಾಗದಲ್ಲಿ ಹಂಗೆ ಮಲಗಿದೆ. ಇದಕ್ಕೇನೋ ತೊಂದರೆ ಆಗಿದೆ, ಯಾರೋ ಗುದ್ದಿದ್ದಾರೆ ಅನಿಸುತ್ತೆ. ಪಾಪ ಅದು ಎದ್ದು ಓಡಾಡ್ತಾನೆ ಇಲ್ಲ. ಅದಕ್ಕೆ ಏನಾದರೂ ಮಾಡಿ ಸ್ವಲ್ಪ ಎದ್ದು ಓಡಾಟ ಆಗಿ ಊಟ ಗೀಟ ಮಾಡಿದ್ರೆ ಸರೋಗ್ತದೆ ಅಂತ ಭಾವಿಸಿ ಅದಕ್ಕೆ ಒಂದಷ್ಟು ನಾನ್ ವೆಜ್ ಫುಡ್ಡು ತಂದಾಗ್ತಾ ಇದ್ದೀವಿ, ತಿನ್ನಲಿ. ಪಾಪ ಅದು ನೋಡಿ, ಅದು ಪಾಪ ಮಲ್ಕಂಡೇ ತಿಂತಾ ಇದೆ ಅದು. ಅದಕ್ಕೆ ಒಂದು ಸ್ವಲ್ಪ ಅನ್ನ ಸಾಂಬಾರನ್ನ ಕಲಸಿ 2 ಟೈಮ್ ಹಾಕಿದ್ವಿ. ಆದ್ರೂ ಕೂಡ ಅದಕ್ಕೆ ಶಕ್ತಿ ಸಾಕಾಗ್ತಾಯಿಲ್ಲ ಅನಿಸುತ್ತೆ. ಅಟ್ಲೀಸ್ಟ್ ಈ ಒಂದು ನಾನ್ ವೆಜ್ ಫುಡ್ ಆದರೂ ತಿಂದು ಸರಿ ಹೋಗಲಿ ಅಂತೇಳಿ ನಮ್ಮ ಒಂದು ಭಾವನೆ. ಇದನ್ನು ನಾನು ತೋರಿಸ್ಕೊಳ್ಳೋಕ್ಕೆ ಅಂತ ಆಗ್ತಾಯಿಲ್ಲ. ನಮ್ಮ ರಿಲೇಷನಲ್ಲೇ ನಮ್ಮ ಬ್ರದರ್ ಪರಮೇಶ್ ಅಂತೇಳಿ ತುಂಬ ಅವರು ನಾಯಿ ಶ್ವಾನ ಪ್ರಿಯರು. ಎಲ್ಲೇ ಈ ಥರ ಕಂಡ್ರೆ ಅವರು ಮಲಗ್ತಾ ಇರ್ತಾರೆ. ಈ ಥರದ್ದು ಎಷ್ಟೋ ರೆಸ್ಕ್ಯೂನ ಮಾಡಿದ್ದಾರೆ. ಅದಕ್ಕೂ ನಮಗೂ ಒಂದು ಮನಸ್ಸು ಬಂತು, ಇದಕ್ಕೆ ಒಂದು ಒಳ್ಳೆಯದಾಗಲಿ ಅಂತೇಳಿ. ರೋಡಲ್ಲಿ ಆ್ಯಕ್ಚುಲಿ ಮಲಗಿತ್ತು. ಇದನ್ನು ಏನೇನೋ ಸರ್ಕಸ್ ಮಾಡಿ ಸೈಡಿಗೆ ಬರೋ ಥರ ಮಾಡಿ ಅದಕ್ಕೊಂದಷ್ಟು ಬಳೆ ಎಲೆನೆಲ್ಲ ರೆಡಿ ಮಾಡಿ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ವಿ. ಅದು ತಿಂದಾದ್ಮೇಲೂ ಪಾಪ ಅದು ಯಾಕೋ ಸರಿ ಹೋಗ್ತಾಯಿಲ್ಲ. ಮೇ ಬಿ ಅದಕ್ಕೆ ಊಟ ಇಲ್ಲ ಅನಿಸುತ್ತೆ. ಅದು ಎದ್ದೋಗಿ ಊಟ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನಾವು ಈ ಥರದ್ದು ಒಂದು ಸಣ್ಣ ನಮ್ಮ ಕೈಲಾದ ಮನುಷ್ಯನಿಗೆ ಸಹಾಯ ಮಾಡೋದಕ್ಕಿಂತ ನಾಯಿಗಳಿಗೆ ಒಂದು ಒಳ್ಳೇದು ಮಾಡಿದ್ರೆ ಅದಕ್ಕೆ ನಿಯತ್ತು ಜಾಸ್ತಿ ಅಂತ ಅಂತಾರೆ. ಆದ್ದರಿಂದ ನಾವು ಮಾಡಿರೋ ಸಣ್ಣ ಪುಟ್ಟ ಏನು ತಪ್ಪುಗಳಿದೆ, ಇದರಿಂದ ಅಟ್ಲೀಸ್ಟು ಕ್ಲಿಯರ್ ಆಗುತ್ತೆ ಅನ್ನೋದು ಒಂದು ಭಾವನೆ. ಒಳ್ಳೆಯದಾಗಲಿ. ಸ್ವಲ್ಪ ಇದು ನಿಂತ್ಕೊಳ್ತು, ಆದರೂ ಅದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಮೇ ಬಿ ನಾವಿಲ್ಲಿದ್ದರೆ ಅದು ನಮ್ಮಿಂದನೇ ಅದಕ್ಕೆ ಪಾಪ ತೊಂದರೆ ಆಗ್ತಾಯಿದೆ ಅನಿಸುತ್ತೆ. ನಾವು ಇಲ್ಲಿಂದ ಹೊರಟ್ರೆ ಇನ್ನೂ ಸ್ವಲ್ಪ ಹೊತ್ತು ಮಲಗಿದ್ದು ರೆಸ್ಟ್ ಮಾಡ್ಬೋದು. ಹೊರಟ್ಬಿಡೋದು ಒಳ್ಳೆಯದು. ಓ ಮಾ ಕುಡಿತೇನಾ? ಮತ್ತು ಒಂದು 2 ಅವರ್ಸ್ ಬಿಟ್ಕೊಂಡು ಬಂದಾದಮೇಲೆ ಮೊಸಪ್ಪು ಮತ್ತು ಮೊಟ್ಟೆನೆಲ್ಲ ಚೆನ್ನಾಗಿ ಬೇಯಿಸಿ ಇದಕ್ಕೆ ಊಟ ಹಾಕಿದ್ವಿ. ಸ್ವಲ್ಪ ಆ ಕಡೆಯಿಂದ ಬಂದು ಈ ಕಡೆ ಶಿಫ್ಟ್ ಆಗಿದೆ. ನೋಡೋಣ. ಮೋಸ್ಟ್ಲಿ ಅದಕ್ಕೆ ಪೇನ್ಗೆ ಜ್ವರಗಿರ ಬಂದಿರ್ಬೋದು ನಾಯಿಗೆ. ಸೊ ಅದಕ್ಕೆ ಅನ್ನದಲ್ಲಿ ಉಂಡೆ ಮಾಡಿಬಿಟ್ಟು ಅದಕ್ಕೆ ಒಂದು ಅರ್ಧ ಡೋಲೋ 650 ಮಾತ್ರೆ ಹಾಕಿದ್ದೀವಿ. ಬನ್ನಿ ತಗೋಗೋಣ. ಹಾಕೋ ನಿದ್ದೆ ಮಾಡೋಕ್ಕೆ ಮನಸ್ಸಾಗಲಿಲ್ಲ. ಮತ್ತು ಒಂದು ಗಂಟೆ ರಾತ್ರಿ ಇಲ್ಲಿ ಅದಕ್ಕೆ ಮತ್ತೆ ಇನ್ಫೆಕ್ಷನ್ ಆಗಿ ಚಳಿಗೆ ನೋವಿಗೆ ಜ್ವರಗಿರ ಬರ್ಬೋದು ಅಂಥೇಳಿ ಸ್ವಲ್ಪ ಅನ್ನ ಉಂಡೆ ಮಾಡ್ಕೊಂಡು ಅದಕ್ಕೆ ಡೋಲೋ 650 ಒಂದು ಅರ್ಧ ಮಾತ್ರೆ ಹಾಕಿದ್ದೀವಿ. ಸರಿನೋ ತಪ್ಪ ಗೊತ್ತಿಲ್ಲ. ತೋರಜ ಸರಿನೋ ತಪ್ಪ ಗೊತ್ತಿಲ್ಲ. ಆದರೆ ಅಟ್ಲೀಸ್ಟ್ ಅದು ತಿಂದರೆ ಹೆಲ್ತು ರಿಕವರಿ ಆಗ್ಬೋದು ಅಂಥೇಳಿ ನಮ್ಮ ಒಂದು ಉದ್ದೇಶ. ಬೈ ಚಾನ್ಸ್ ಅದು ಮಾತ್ರೆ ಇದು ಕೊಟ್ಟಿದ್ದು ತಪ್ಪು ಅಂತ ಯಾರಿಗಾದ್ರೂ ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ. ನಮಗೆ ಅದು ಗೊತ್ತಿಲ್ಲ. ಮಿಕ್ಕದ್ದನ್ನು ಬೆಳಗ್ಗೆ ನೋಡೋಣ. ಮೂರು ಗಂಟೆ ರಾತ್ರಿ ಸಮಯ. ಯಾಕೋ ನಿದ್ದೆ ಮಾಡೋಣ ಅಂತ ಹೇಳಿದ್ರೆ ನಿದ್ದೆನೇ ಬರಲಿಲ್ಲ. ಕಣ್ಮುಚ್ಚಿದ್ರೆ ಆ ನಾಯಿದೇ ನೆನಪು. ಸೊ ಹಾಗಾಗಿ ಒಂದು ಸರಿ ಅದ್ರ ಸ್ಟೇಟಸ್ ಹೆಂಗಿದೆ ಅಂತ ನೋಡೋಣ ಅಂಥೇಳಿ ಎದ್ದು ಬಂದೆ. ಆದರೆ ಇಲ್ಲಿ ನೋಡಿದ್ರೆ ಆ ನಾಯಿ ಕಾಣ್ತಾ ಇಲ್ಲ.
ಮೋಸ್ಟ್ಲಿ ಇದೇ ಜಾಗದಲ್ಲಿ ನಾನು ಊಟ ಮತ್ತು ಸ್ವಲ್ಪ ಟ್ಯಾಬ್ಲೆಟ್ ಮಿಕ್ಸ್ ಮಾಡಿ ಸಣ್ಣ ಪುಟ್ಟ ಅದಕ್ಕೆ ಜ್ವರ ಏನಾದರೂ ಪೇಯ್ನ್ ಇತ್ತು ಅಂತ ಹೇಳಿದ್ರೆ ಕ್ಯೂರ್ ಆಗಲಿ ಅಂತೇಳಿ ಊಟದ ಜೊತೆ ಮಿಕ್ಸ್ ಮಾಡಿ ಹಾಕೋಗಿದ್ದೆ. ತಿಂದು ಅದು ಎಲ್ಲೋ ಹೊರಟೋಗಿದೆ ಅನಿಸುತ್ತೆ. ಅದು ನಡೆಯೋಕ್ಕೂ ಆಗ್ತಾ ಇರಲಿಲ್ಲ, ಅಂಥ ಒಂದು ಕಂಡೀಷನಲ್ಲಿತ್ತು. ನನಗನ್ಸುತ್ತೆ, ನನಗೊಂದು ನಂಬಿಕೆ ಅದು ಸರಿ ಹೋಗಿ ಹೊರಟೋಗಿದೆ ಅನಿಸುತ್ತೆ. ಸರಿಯಾಗಿ ಹೊರಟೋಗಿದ್ರೆ ನನಗೂ ಕೂಡ ಸಂತೋಷ. ಇದರಿಂದ ಸ್ನೇಹಿತರೆ ನಾನು ಹೇಳುವುದಿಷ್ಟೇ, ಬೀದಿ ನಾಯಿಗಳು ಎಲ್ಲೇ ಕಂಡ್ರೂ ನಾವು ಅದನ್ನು ಓಡಿಸ್ತೀವಿ. ಆದರೆ ಕಷ್ಟದಲ್ಲಿ ಇರತಕ್ಕಂಥ ಆ ಶ್ವಾನಗಳನ್ನ ಸಾಧ್ಯವಾದಷ್ಟು ನಾವು ಕೇರ್ ಮಾಡೋಣ. ಏನು ಮಾಡ್ಬೋದು ನಮ್ಮ ಕೈಲಿ? ಅಟ್ಲೀಸ್ಟ್ ಒಂದು ಸ್ವಲ್ಪ ಊಟ ಹಾಕಿದ್ರೆ ಅದು ಚೇತರಿಸ್ಕೊಂಡು ಅದರ ಜೀವನ ಅದು ನೋಡ್ಕೊಳ್ತದಲ್ವ. ಇಷ್ಟೇ ನಾನು ಕೇಳ್ಕೊಳ್ಳೋದು. ನಾನು ಮಾಡಿರುವಂಥ ಕೆಲಸ ನಾನು ತೋರಿಸ್ಕೋಬೇಕು ಅಂತೇನಿಲ್ಲ. ಬೇರೆಯವರು ಈ ಥರ ಕೆಲಸಗಳನ್ನ ನಾನು ಮಾಡಿರೋದನ್ನು ನಾನು ನೋಡಿದ್ದೀನಿ. ನಮ್ಮ ಸುತ್ತಮುತ್ತನೇ ಇದ್ದಾರೆ. ನನ್ನ ತಂಗಿ ಒಬ್ಳಿದ್ದಾಳೆ, ಮೋನಿಶಾ ಅಂತೇಳಿ. ಅವಳು ನಾಯಿ ಅಂತಂದ್ರೆ ತುಂಬ ಇಷ್ಟ. ಅವಳು ಸಣ್ಣ ಪುಟ್ಟ ಬೀದಿ ನಾಯಿಗಳು ಏನಾದ್ರೂ ತೊಂದರೆಲಿ ಇತ್ತು ಅಂತ ಹೇಳಿದ್ರೆ ಈ ಥರ ರೆಸ್ಕ್ಯೂ ಮಾಡುವಂಥ ಕೆಲಸ ಮಾಡ್ತಾಳೆ. ಜೊತೆಗೆ ನಮ್ಮ ಸಂಬಂಧಿಕನೇ ಆದಂಥ ಪರಮೇಶ್ ಅಂತ ಕೂಡ ಇದ್ದಾರೆ. ಅವರು ಇದೇ ಥರ ಕೆಲಸಗಳು ಮಾಡ್ತಾರೆ. ಕೆಲವು ಯೂಟ್ಯೂಬ್ಗಳಲ್ಲಿ ಅಥವಾ ರೋಡ್ಗಳಲ್ಲಿ ಈ ಥರ ಕೆಲಸಗಳನ್ನೆಲ್ಲ ನೋಡಿ ಅದರಿಂದ ಪ್ರೇರಣೆಯಾಗಿ ನಾನು ಈ ಥರ ಕೆಲಸ ಮಾಡಿದ್ದೀನಿ. ನಾನು ಮಾಡಿರುವಂಥ ಕೆಲಸ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಗುಡ್ ನೈಟ್. ಬೆಳಗ್ಗೆ ಎದ್ದು ಸ್ಕೂಲಿಗೆ ಬಿಡೋಕ್ಕೆ ಅಂತ ರೋಡ್ ಹತ್ರ ಬಂದರೆ ನಾಯಿಗಳ ಗುಂಪಲ್ಲಿ ಈ ನಾಯಿನೂ ಕೂಡ ಇದೆ. ಇದನ್ನೇ ಅಲ್ವಾ ನಾವು ರಾತ್ರಿ ಒಂದು ಪೋಷಣೆ ಮಾಡಿದ್ದು ಅಂತ ನೋಡಿದ್ರೆ ಆಶ್ಚರ್ಯ. ಸ್ವಲ್ಪ ನಮ್ಮನ್ನು ನೋಡಿ 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 ಅದು ಆ ಕಡೆ ಈ ಕಡೆ ಓಡಾಡ್ತಿತ್ತು. ಅದನ್ನು ನೋಡಾದ್ಮೇಲೆ ನನಗೆ ಅರ್ಥ ಆಯಿತು ಇದು ಸರಿ ಹೋಗಿದೆ ಅಂತೇಳಿ. ಇದರ ಬಗ್ಗೆ ಇಲ್ಲೊಬ್ಬರು ಅಂಗಡಿಯವರು ಇದ್ದಾರೆ, ಅವ್ರನ್ನ ನಾವು ವಿಚಾರಿಸಿದಾಗ ಇದೇ ನಾಯಿ ನೆನ್ನೆ ಆಕ್ಸಿಡೆಂಟ್ ಆಗಿದ್ದು, ನಾವು ಅದಕ್ಕೆ ನೀರೆಲ್ಲ ಹಾಕಿ ಪೋಷಣೆ ಮಾಡಿದ್ವಿ, ಇದು ಸರಿ ಹೋಗಿದೆ ಅಂತ ಅವರು ಕೂಡ ಹೇಳಿದ್ರು. ನಡೆದಂಥ ಘಟನೆಯನ್ನು ಅವ್ರಿಗೆ ವಿವರಿಸಿದಾಗ ಅವರು ಕೂಡ ಖುಷಿಪಟ್ಟರು. ಇದರಿಂದ ಎಲ್ಲೇ ಯಾವುದೇ ಒಂದು ನಾಯಿಗಳು ರೋಡಲ್ಲಿ ಸಿಕ್ಕಿದ್ರೆ ದಯವಿಟ್ಟು ವಾಹನ ಸವಾರರು ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.